ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಸರನ್ನು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ನಾಡನ್ನು ರಕ್ಷಿಸ್ತಾ ಇರುವಂತಹ ಚಾಮುಂಡಿ ತಾಯಿಯ ಬೆಟ್ಟ, ವಿಶ್ವವಿಖ್ಯಾತ ದಸರಾ ಅಂಬಾರಿ, ದೀಪಾಲಂಕಾರಗಳಿಂದ ಕಂಗೊಳಿಸುವಂತಹ ಅರಮನೆ, ಪ್ರಾಣಿ ಪಕ್ಷಿಗಳನ್ನು ಕಣ್ತುಂಬ ನೋಡಬಹುದಾದಂತಹ ಮೃಗಾಲಯ, ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಮೈಸೂರಿನಲ್ಲಿವೆ. ಮೈಸೂರಿನ ಹೆಸರನ್ನು ಹೊಂದಿರುವಂತಹ ಹಲವಾರು ವಸ್ತುಗಳು ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿವೆ. ಅವುಗಳ ಹೆಸರನ್ನು ನಾನೀಗ ನೇರವಾಗಿ ಹೇಳೋದಿಲ್ಲ, ಕೆಲವು ಸುಳಿವುಗಳನ್ನು ಕೊಡ್ತೀನಿ. ನೀವೇ ಅವುಗಳ ಸರಳವಾದ ಉತ್ತರವನ್ನು ಯೋಚಿಸಿ. ಮೊದಲನೆಯದು ಘಮಘಮಗುಟ್ಟುವಂತಹ ಹೂವು. ಎರಡನೆಯದು ಹೂವಿನ ಹಾಗೆ ಪರಿಮಳದಿಂದ ಕೂಡಿರುವ ಸಾಬೂನು. ಮೂರನೆಯದು ಎಲ್ಲರೂ ಇಷ್ಟಪಡುವ ಸಿಹಿ ತಿನಿಸು. ನಾಲ್ಕನೆಯದು ಅಡಿಕೆ ಸುಣ್ಣದ ಜೊತೆ ಬಳಸುವಂತಹ ಒಂದು ಎಲೆ. ಇಷ್ಟು ಮಾತ್ರವಲ್ಲ, ಮೈಸೂರಿನ ಹೆಸರನ್ನು ಒಳಗೊಂಡಿರುವಂತಹ ಒಂದು ಮರ ಕೂಡ ಇದೆ ಅನ್ನೋ ವಿಚಾರ ನನಗೆ ತಿಳಿದಾಗ ತುಂಬ ಅಚ್ಚರಿಯಾಯಿತು, ಜೊತೆಗೆ ಸಂತೋಷವೂ ಆಯಿತು. ಹೌದು, ಗೋಣಿ ಮರವನ್ನು ಮೈಸೂರು ಫಿಗ್ ಅಂತ ಕರೀತಾರೆ. ಸಸ್ಯಶಾಸ್ತ್ರೀಯ ಹೆಸರು ಫೈಕಸ್ ಮೈಸೂರೆನ್ಸಿಸ್ ಎಂಬುದಾಗಿದೆ. ಅದನ್ನು ಫೈಕಸ್ ಡ್ರುಪೇಸಿ ಅಂತಲೂ ಕೂಡ ಕರೀತಾರೆ. ಇದು ಮೂಲತಃ ಕರ್ನಾಟಕದ ಮರ. ನಮ್ಮ ರಾಜ್ಯವು ಹಿಂದೆ, ಅಂದರೆ 1973ಕ್ಕೂ ಮೊದಲು ಮೈಸೂರು ರಾಜ್ಯವೆಂದು ಗುರುತಿಸಿಕೊಂಡಿತ್ತು. ಈ ಭಾಗದಲ್ಲಿ ಈ ಮರವು ಹೆಚ್ಚಾಗಿ ಕಂಡುಬರುತ್ತಿದ್ದರಿಂದ ಇದಕ್ಕೆ ಮೈಸೂರು ಫಿಗ್ ಎಂಬ ಹೆಸರು ಬಂದಿರಬಹುದು. ಇದು ನಮ್ಮ ಭಾರತ, ಚೈನಾ, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ, ಫಿಲಿಪೈನ್ಸ್, ಆಸ್ಟ್ರೇಲಿಯಾ, ಶ್ರೀಲಂಕಾ, ಬರ್ಮಾ ದೇಶಗಳಲ್ಲಿ ಕಂಡುಬರುವಂತಹ ಮರ. ನಮ್ಮಲ್ಲಿಯೇ ಇರುವ ಮರವಾದರೂ ಇದನ್ನು ಹುಡುಕುವುದು ಸ್ವಲ್ಪ ಕಷ್ಟವಾಯಿತು. ಈ ಮರದ ವಿವಿಧ ಭಾಗಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಕಡೆಗೂ ನಾನು ಅದನ್ನು ಹುಡುಕೋದರಲ್ಲಿ ಯಶಸ್ವಿಯಾದೆ. ಇದು ಸಹ ಆಲದ ಮರದ ಜಾತಿಗೆ ಸೇರಿದಂತಹ ಮರ, ಆದರೆ ಇದರಲ್ಲಿ ಯಾವುದೇ ಇಳಿ ಬೇರುಗಳು ಕಂಡುಬರೋದಿಲ್ಲ. ಎಲೆಗಳ ಮೇಲೆ ಸಣ್ಣ ರೋಮದಂತಹ ರಚನೆಗಳನ್ನು ನಾವು ವೀಕ್ಷಿಸಬಹುದು. ಕಾಯಿಗಳು ಆರಂಭದಲ್ಲಿ ಹಸಿರು ಬಣ್ಣದಿಂದ ಕೂಡಿದ್ದು ಮಾಗಿದ ನಂತರ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ಈ ಹಣ್ಣುಗಳು ಹಲವಾರು ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬಿಸುತ್ತವೆ. ಇವುಗಳ ಬೀಜಗಳಿಂದ ಸಸಿಗಳನ್ನು ಪಡೆಯುವುದು ಸ್ವಲ್ಪ ಕಷ್ಟಕರವಾದ ಕೆಲಸ. ಆದ್ದರಿಂದ ಇವುಗಳ ಸಣ್ಣ ಪುಟ್ಟ ರಂಬೆಗಳನ್ನು ಕತ್ತರಿಸಿ ನೆಟ್ಟು ಸಸಿಗಳನ್ನು ಮಾಡಬಹುದು. ಅರಳಿ, ಆಲ, ಹತ್ತಿ, ಗೋಣಿ ಮರಗಳನ್ನು ಕೀಸ್ಟೋನ್ ಸ್ಪೀಸಿಸ್ಗಳೆಂದು ಕರೆಯುತ್ತಾರೆ. ನಮ್ಮ ಪರಿಸರದಲ್ಲಿ ಯಾವ ಪ್ರಭೇದಗಳು ಅನೇಕ ಜೀವಿಗಳಿಗೆ ಆಸರೆಯಾಗಿರುತ್ತವೆಯೋ ಅವುಗಳನ್ನು ಕೀಸ್ಟೋನ್ ಸ್ಪೀಸಿಸ್ಗಳೆಂದು ಹೇಳುತ್ತಾರೆ. ಈ ಪ್ರಭೇದಗಳು ನಾಶವಾದರೆ ಇವುಗಳನ್ನೇ ನಂಬಿಕೊಂಡಿರುವಂತಹ ಅನೇಕ ಜೀವಿಗಳು ಕೂಡ ಅವನತಿ ಹೊಂದುತ್ತವೆ. ನಮ್ಮ ಭೂಮಿಯನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಈಗ ನಮ್ಮ ಕೈಯಲ್ಲಿದೆ. ಹಾಗಂತ ನಾವು ಪ್ರತಿನಿತ್ಯವೂ ಗಿಡಗಳನ್ನು ನೆಟ್ಟು ನೀರನ್ನೆರೆದು ಬೆಳೆಸಬೇಕೆಂದೇನೂ ಇಲ್ಲ. ಪಕ್ಷಿಗಳು ಬೀಜ ಪ್ರಸರಣ ಮಾಡುತ್ತವೆ. ಮುಂಗಾರು ಮಳೆಹನಿಗಳ ತಣ್ಣನೆಯ ಸ್ಪರ್ಶವಾದೊಡನೆ ಭುವಿಗೆ ಬಿದ್ದಂತಹ ಬೀಜಗಳು ಪ್ರಾಕೃತಿಕವಾಗಿ ಮೊಳಕೆಯೊಡೆದು ಬೆಳೆಯಲಾರಂಭಿಸುತ್ತವೆ. ಹೀಗೆ ಬೆಳೆದಂತಹ ಮರಗಳನ್ನು ನಾವು ಕಡಿಯದಿದ್ದರೆ ಸಾಕು, ಪ್ರಕೃತಿ ತಾನಾಗಿಯೇ ಉಳಿಯುತ್ತದೆ. ನಮ್ಮ ಈ ಸುಂದರವಾದ ಪ್ರಕೃತಿಯನ್ನು ಉಳಿಸಲು ನಾವೆಲ್ಲರೂ ತಟಸ್ಥರಾಗಿರಲು ಪ್ರಯತ್ನಿಸೋಣವೇ?